ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧದ ಎಫ್ಐಆರ್ ರದ್ದುಪಡಿಸಿದ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕೇ ಬೇಡವೇ ಎಂಬ ಬಗ್ಗೆ ಲೋಕಾಯುಕ್ತರ ನಡುವೆಯೇ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿದೆ. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧದ ಎಫ್ಐಆರ್ ರದ್ದುಪಡಿಸಿದ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕೇ ಬೇಡವೇ ಎಂಬ ಬಗ್ಗೆ ಲೋಕಾಯುಕ್ತರ ನಡುವೆನೇ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿರುವಂತದ್ದು. ಸೊ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅರವಿಂದ್ ರಾದರ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಈಗ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕೇ ಬೇಡವೇ ಅನ್ನೋ ಒಂದು ವಿಚಾರವಾಗಿ ಈಗ ಲೋಕಾಯುಕ್ತರ ನಡುವೆನೇ ಭಿನ್ನಾಭಿಪ್ರಾಯ ಮೂಡಿರುವಂತದ್ದು. ಇದರ ಒಳ ಅರ್ಥ ಏನು, ಯಾವೆಲ್ಲ ಅಂಶಗಳು ಕಾಣಿಸ್ತವೆ ಇದರಲ್ಲಿ ಅಂತ? ಇಲ್ಲಿ ಇಬ್ಬರು ಉಪಲೋಕಾಯುಕ್ತರು ಏನಿದ್ದಾರೆ, ಈ ಉಪಲೋಕಾಯುಕ್ತರ ನಡುವೆ ಭಿನ್ನಾಭಿಪ್ರಾಯ ಮೂಡಿದೆ. ಈಗಾಗಲೇ ಯಡಿಯೂರಪ್ಪನವರ ಎಫ್ಐಆರ್ ರದ್ದಾಗಿರುವ ಆದೇಶ ಬಂದು ಸುಮಾರು 15 ದಿನಗಳಿಗೂ ಹೆಚ್ಚಾಯಿತು. ಹೀಗಾಗಿ ನಾವು ಈ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸದೇ ಇದ್ರೆ ಲೋಕಾಯುಕ್ತ ಸಂಸ್ಥೆ ಮೇಲೆ ಜನರು ತಪ್ಪು ಅಭಿಪ್ರಾಯ ಪಡಬಹುದು ಅನ್ನೋ ಕಾರಣಕ್ಕಾಗಿ ಈಗ ಚಂದ್ರಶೇಖರ ಎರಡನೇ ಉಪಲೋಕಾಯುಕ್ತ ಇದ್ದಾರೆ ನ್ಯಾಯಮೂರ್ತಿ ಚಂದ್ರಶೇಖರ ಅವರು ಹಲವು ಹಿರಿಯ ಕಾನೂನು ತಜ್ಞರು ಮತ್ತೆ ಲೋಕಾಯುಕ್ತ ಅಡ್ವೊಕೇಟ್ಸ್ ವಕೀಲರ ಅಭಿಪ್ರಾಯವನ್ನ ಪಡೆದು ಈ ಪ್ರಕರಣ ಏನಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸಲು ಸೂಕ್ತವಾದ ಪ್ರಕರಣ ಅಂತ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ಈಗ ಲೋಕಾಯುಕ್ತರಿಲ್ಲ. ಹೀಗಾಗಿ ಲೋಕಾಯುಕ್ತರ ಸ್ಥಾನದಲ್ಲಿ ಒಂದನೆಯ ಹಿರಿಯ ಉಪಲೋಕಾಯುಕ್ತರು ಯಾರಿರ್ತಾರೆ, ಒಂದನೇ ಉಪಲೋಕಾಯುಕ್ತರು ಲೋಕಾಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಹೀಗಾಗಿ ಈ ಪ್ರಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕಾದವರು ನ್ಯಾಯಮೂರ್ತಿ ಜಸ್ಟಿಸ್ ಮಜ್ಗೆ ಅವರು. ಅಂದ್ರೆ ಒಂದನೇ ಹಿರಿಯ ಉಪಲೋಕಾಯುಕ್ತರಾಗಿರುವಂತಹ ಮಜ್ಗೆ ಅವರು ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಈಗಾಗಲೇ ಚಂದ್ರಶೇಖರಯ್ಯನವರು ಹಲವು ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡೆದು ನ್ಯಾಯಮೂರ್ತಿ ಮಜ್ಗೆ ಅವರಿಗೆ ತಿಳಿಸಿದ್ದಾರೆ. ಮಜ್ಗೆ ಅವರು ಇದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ನಾವು ಇದಕ್ಕೆ ಜಾತಿ ರಾಜಕಾರಣ ಅಂದ್ರೆ ನ್ಯಾಯಮೂರ್ತಿಗಳಲ್ಲಿ ಜಾತಿ ರಾಜಕಾರಣ ಕಟ್ಟೋದಕ್ಕಿಂತ 3 ತಿಂಗಳು ಕಾಲಾವಕಾಶ ಇದೆ. ಒಂದು ಆದೇಶವನ್ನ ಹೈಕೋರ್ಟ್ ನ ಆದೇಶವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸಲು 3 ತಿಂಗಳು ಕಾಲಾವಕಾಶ ಇದೆ. ಹೀಗಾಗಿ 3 ತಿಂಗಳ ಕಾಲಾವಕಾಶ ಇರುವಾಗಲೂ ಕೂಡ ಚಂದ್ರಶೇಖರಯ್ಯನವರೇ ಮುಂದುವರೆದ್ರು. ಆದ್ರೆ ಚಂದ್ರಶೇಖರಯ್ಯನವರು ಹೇಳೋ ಪ್ರಕಾರ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಜನರಲ್ಲಿ ತಪ್ಪು ಅಭಿಪ್ರಾಯ ಬರುತ್ತೆ, ಅಡ್ವೊಕೇಟ್ಸ್ ಇಲ್ವಾ ಅಥವಾ ಸಂಸ್ಥೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆಯಾ ಅನ್ನೋ ಸಂಸ್ಥೆಯ ಜನರಲ್ಲಿ ಬರುತ್ತೆ. ಹೀಗಾಗಿ ನಾವು ಮುಂದುವರಿಸ್ತೇವೆ, ಆದ್ರೆ ಇದಕ್ಕೆ ಸಂಬಂಧಪಟ್ಟಾಗ ನಿರ್ಧಾರ ತೆಗೆದುಕೊಳ್ಳಬೇಕಾದವರು ಮಜ್ಜಿಗೆ ಅಂತ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಅರವಿಂದ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧದ ಎಫ್ಐಆರ್ ರದ್ದುಪಡಿಸಿದ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕೇ ಬೇಡವೇ ಎಂಬ ಬಗ್ಗೆ ಈಗ ಲೋಕಾಯುಕ್ತ ನಡುವೆನೇ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿರುವಂತದ್ದು. ಎರಡನೇ ಉಪಲೋಕಾಯುಕ್ತ ಚಂದ್ರಶೇಖರಯ್ಯ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವುದಕ್ಕೆ ಮುಂದಾಗಿರೋದು ಉಪಲೋಕಾಯುಕ್ತ ಮಜ್ಗೆ ಅವರನ್ನ ಕೆರಳಿಸಿದೆ. ಮಜ್ಗೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕಾನೂನು ಘಟಕದ ಅಭಿಪ್ರಾಯವನ್ನ ತಾವೇ ಪಡೆದು ಮೇಲ್ಮನವಿ ಸಲ್ಲಿಸಲು ಚಂದ್ರಶೇಖರಯ್ಯ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಮುಂದೆ ಯಾವ ರೀತಿ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲ.